ನನ್ನ ಹೆಸರು ಮಂಜುಳ ಪಾಪಣ್ಣ ಅಂತ, ಹೊಸಗುಡಿ ಜನರಲ್ ಸೆಕ್ರೆಟರಿ ವಿದ್ಯಾರ್ಥಿಗಳ ಅಧ್ಯಕ್ಷರು. ಇವತ್ತು ಗೆಳೆಯರು ಹೇಳಿದಾಗೆ ನಾವು ಬಂದಿರೋದೇನಕ್ಕೆ ಅಂತ ಹೇಳಿದ್ರೆ, ಅಕ್ಷಯ ಯಾರು ಹುಡುಗಿ ಇದೆ, ಹುಡುಗಿ ಹೊಸದನ್ನು ಓದೋದ ಕಾರಣ ಅವ್ರ ತಂದೆಗೆ ವರಮಾನ ಇಲ್ಲ. ಕಾರಣ ಈ ಆಯಪ್ಪ BMTCನಲ್ಲಿ ಕೆಲಸ ಮಾಡೋದು. BMTCನಲ್ಲಿ ನೀವು ಕೇಳಿದಾಗೆ ಎಷ್ಟು ಸಲ ಸ್ಟ್ರೈಕ್ ಹೋಗಿದ್ದಾರೆ ಅವರು ಅಲ್ವಾ. ಆ ಸ್ಟ್ರೈಕ್ನಲ್ಲಿ ಅವ್ರಿಗೆ ಪರಿಹಾರ ಸರಿ ಸರ್ಕಾರದಿಂದ ಸಿಕ್ಕಿಲ್ಲ. ಆದರೆ ಅವ್ರು ಇರೋ ಕೆಲಸನ ಬಿಡೋದಕ್ಕೂ ಆಗದೆ, ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗದೆ ಮನೆಯ ಸಂಸಾರ ನೀವು ಅಡ್ಜಸ್ಟ್ ಮಾಡ್ಕೊಂಡು ಅರ್ಧ ಸಂಬಳದಲ್ಲಿ ಅವ್ರ ತಂದೆನೇ ಹೇಳಿದ್ದಾರೆ, ನರ್ಸಿಂಗ್ ಅವ್ರಿಗೆ ತಂದೆನೇ ಹೇಳಿದ್ದಾರೆ, ಅರ್ಧ ಸಂಬಳ ಬರ್ತಾ ಇದೆ, ಸಾಲ್ತಾ ಇಲ್ಲ, ಈಗ ಈ ವರ್ಷ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ವರ್ಷ ನಾನು ವ್ಯಾನಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಒಂದು, ಅಲ್ಲಿ ನಮ್ಮ ಸರ್ಕಾರ ಮತ್ತು ಎಕ್ಸ್ಪೋಸ್ ಆಗಿದೆ. ಎರಡನೇದು, ಈ ರೋಡ್ ದಾಟಬೇಕಾದ್ರೆ ಅವ್ರಿಗೆ ಆ ಥರ ಏನಕ್ಕಾಗಿದೆ, ಅಂಡರ್ ಪಾಸ್ನಲ್ಲಿ ನೀರು ಕುಡ್ಕೊಂಡಿದೆ. ಆ ನೀರು ಕುಡ್ಕೊಂಡಿರೋದನ್ನ ಕ್ಲಿಯರ್ ಮಾಡಬೇಕಾಗಿತ್ತು ಜವಾಬ್ದಾರಿ BBMP. ಸರಿ, ನಿಮ್ಮ ಕಡೆ ಯಾರೋ ಸಿಬ್ಬಂದಿಗಳಿಲ್ಲ ಅದನ್ನು ಮಾನಿಟರ್ ಮಾಡೋದಕ್ಕೆ ಅಂತ ಆದರೆ, ಪೊಲೀಸ್ ಸವಿತಾ ಅನ್ನೋರೊಬ್ಬರು ಇನ್ಸ್ಪೆಕ್ಟ್ರು ಕಾಲ್ ಮಾಡಿ ಬೆಳಗ್ಗೆನೇ ಕಂಟ್ರೋಲ್ ರೂಮ್ಗೆ ಕಂಪ್ಲೇಂಟ್ ಮಾಡಿದ್ರಂತೆ. ಆ ಕಂಪ್ಲೇಂಟ್ ಮಾಡಿದ್ಮೇಲೆ ಅದನ್ನು ಯಾರು ಅಟೆಂಡ್ ಏನಕ್ಕೆ ಮಾಡಿಲ್ಲ, ಅದು BBMP ನಿರ್ಲಕ್ಷ್ಯ ಎಂದು ಕಾಣುತ್ತೆ. BBMP ಕೂಡ ಎಕ್ಸ್ಪೋಸ್ ಆಗಿದೆ. ಈ ಕ್ಯಾಪ್ನಲ್ಲಿ ಏನಾಗಿದೆ, ಒಂದು ಅಮಾಯಕ ಜೀವ ಕಳ್ಕೊಂಡಿದ್ದಾರೆ ಆ ತಂದೆ. ಆ ತಂದೆ ಹೇಗೆ ಅಂದರೆ, ಅವ್ರಿಗೆ ಬಾಯ್ಬಿಟ್ಟು ಹೇಳೋದಕ್ಕೂ ಆಗ್ತಾ ಇಲ್ಲ, ಅವ್ರು ಎದುರ್ಕೊಳ್ತಾ ಇದ್ದಾರೆ. ಯಾಕೆಂದರೆ ವ್ಯವಸ್ಥೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾರು BBMP ಅಂತ ಹೇಳ್ತಾ ಇಲ್ಲ, ಸರ್ಕಾರ ಅಂತ ಹೇಳ್ತಾ ಇಲ್ಲ, ವ್ಯವಸ್ಥೆ ಈ ಥರ ಇದೆ, ನಾವೇನು ಮಾಡೋದು, ನಾವು ಯಾರನ್ನೂ ದೂಷಣೆ ಮಾಡಲ್ಲ, ನನಗೆ ವರಮಾನ ಇರಲಿಲ್ಲ, ನನ್ನದೇ ತಪ್ಪು ಅನ್ನೋ ಥರ ಅಯ್ಯಪ್ಪ ಎಲ್ಲ ತಪ್ಪನ್ನು ಅವ್ರ ಮೇಲೆ ಹಾಕೊಳ್ತಾ ಇದೆ. ಆದರೆ ಆಮ್ ಆದ್ಮಿ ಪಕ್ಷ ಇರೋದೇನಕ್ಕೆ ಅಂತ ಹೇಳಿದ್ರೆ, ಈ ರೀತಿ ಇರುವಂಥ ಜನಸಾಮಾನ್ಯರು, ಶ್ರೀಸಾಮಾನ್ಯರು ಯಾರಿದ್ದಾರೆ ಅವ್ರ ತೊಂದರೆಗಳನ್ನು ಸರ್ಕಾರದ ಕಿವಿ ಮುಗಿಸೋದಕ್ಕಂತಲೇ ನಾವಿರೋದು. ಅದಕ್ಕೋಸ್ಕರ ನಾವು ಇವತ್ತು ನೆರೆದಿದ್ದೀವಿ, ಒಂದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಹೇಗಿದೆ ಅಂಡರ್ ಪಾಸ್ ಆಗಲಿ, ರೋಡ್ ದಾಟೋಂಥ ವ್ಯವಸ್ಥೆ ಹೇಗಿದೆ, ಇಲ್ಲಿನ ಸ್ಥಳೀಯರು ಯಾರು. ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸೋದು ಇಷ್ಟೇ, ಜನಗಳಂತೂ ಅಲರ್ಟ್ನಲ್ಲಿದ್ದಾರೆ. BBMP ಮಾತ್ರ ಈಗ ಮೂರನೇ ಸಾವಾಗಿದೆ ಬೀದಿ ಮೇಲೆ. ಒಂದು ಊರ್ಮಿಳ ಏನಿದ್ದಾರೆ ಶಿಕ್ಷಕಿ ಸಾವಾಯಿತು, ಅದಕ್ಕೆ ಮುಂಚೆ ಕೃಷ್ಣಪ್ಪ ಅನ್ನೋ ಸಾವಾಯಿತು ಮಾಂಡಿ ರಸ್ತೆಯಲ್ಲಿ. ಈಗ ಮೊನ್ನೆ ಏನಾಗಿದೆ, ಯಲಹಂಕನಲ್ಲಿ ಅಶ್ವಿನ್ ಸಾವಾಗಿದೆ. ಈ ಮೂರು ಆದಮೇಲೆ ನಮ್ಮ ಪಕ್ಷ ಪ್ರತಿಭಟನೆ ಮಾಡಿದೆ. ಪ್ರತಿಭಟನೆ ಮಾಡಿದ್ರೆ ನಮ್ಮನ್ನ ಎತ್ತಾಕೊಂಡು FIR ಫೈಲ್ ಮಾಡಿದೆ ಪೊಲೀಸ್ನವರು. ಇದೆಲ್ಲ ಆದಮೇಲೂ ಕೂಡ ಇವ್ರಿಗೆ ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ಅನ್ನೋದು ಕ್ಲಿಯರ್ ಗೊತ್ತಾಗುತ್ತೆ. ಏನು ಯಾರು ಏನು ಮಾಡಿದ್ರು ಪರವಾಗಿಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ನಮ್ಮ ಮನವಿ ಇಷ್ಟೇ, BBMP ಇವರು ಗುಪ್ತಾರವ್ರು ಯಾರಿದ್ದಾರೆ ಅವರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕುರಿತು ಮಾತಾಡಿ, ಈ ನೀರು ತುಂಬಿರುವಂಥ ಹಳ್ಳಗಳು ಯಾವುದಿದೆ, ಈ ಇನ್ನೇನು ಮಳೆ ಬಂದು ಬೀಳುವಂಥ ಇರುವಂಥ ಒಂದಷ್ಟು ಮರಗಳಿದ್ದಾವೆ, ಆ ಮರಗಳನ್ನು ಕಡಿಸೋದಾಗಲಿ, ಈ ಅಂಡರ್ ಪಾಸ್ಗಳಲ್ಲಿ ನೀರು ಕ್ಲಿಯರ್ ಮಾಡೋದಾಗಲಿ, ಬೀದಿ ದೀಪಗಳನ್ನಾಗಲಿ ಸರಿ ಮಾಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.